ವೆಲ್ಕಮ್ ಟು ಶ್ರೀಕೃಷ್ಣ ಕನ್ನಡ ಯೂಟ್ಯೂಬ್ ಚಾನಲ್. ಪ್ರೀತಿಯಿಂದ ಪ್ರೀತಿಸಿ. ಪ್ರೀತಿಯ ಅರ್ಥ ಗೊತ್ತಿಲ್ಲದೆ ಯಾರನ್ನೂ ಪ್ರೀತಿಸಬೇಡಿ. ಸುಮ್ಮನೆ ನಿಮ್ಮನ್ನ ಪ್ರೀತಿಸೋರ ಕಣ್ಣಲ್ಲಿ ನೀರು ಬರಿಸಬೇಡಿ. ನಿಮ್ಮನ್ನು ಪ್ರೀತಿಸೋರನ್ನ ಯಾವತ್ತೂ ಮರಿಬೇಡಿ. ಯಾಕೆಂದರೆ ಪ್ರೀತಿ ಕೊಡುವ ಸಂತೋಷಕ್ಕಿಂತ ಪ್ರೀತಿನ ಕಳೆದುಕೊಂಡಾಗ ಆಗೋ ನೋವನ್ನು ಸಹಿಸಿಕೊಳ್ಳೋದು ತುಂಬಾನೇ ಕಷ್ಟ. ಅವರು ಯಾರನ್ನೂ ಸುಮ್ಮನೆ ಪರಿಚಯ ಮಾಡಿಸುವುದಿಲ್ಲ. ಅದರ ಹಿಂದೆ ಒಂದು ಉನ್ನತವಾದ ಕಾರಣ ಇಟ್ಟಿರುತ್ತಾರೆ. ನಡುವೆ ಮೂರನೆಯವರು ಬಂದರೆ ಜೀವನದಲ್ಲಿ ನೆಮ್ಮದಿ ಇಲ್ಲದ ಗೊಂದಲಗಳು ಉಂಟಾಗುವುದು. ಒಬ್ಬರ ಮನ ನೋಯಿಸುವುದು ಸಮುದ್ರದಲ್ಲಿ ಕಲ್ಲು ಎಸೆದಷ್ಟೇ ಸುಲಭ. ಆದರೆ ಆ ಕಲ್ಲು ಎಷ್ಟು ಆಳಕ್ಕೆ ಹೋಗಬಲ್ಲದು ಎನ್ನುವುದು ಎಸೆದವನಿಗೆ ತಿಳಿಯುವುದಿಲ್ಲ. ತಾಳ್ಮೆಗೂ ಒಂದು ಕೊನೆ ಇರುತ್ತೆ. ಒಬ್ಬ ವ್ಯಕ್ತಿಯ ಮನಸ್ಸನ್ನು ನೋಯಿಸುತ್ತಾ ಇದ್ದರೂ ಆ ವ್ಯಕ್ತಿ ನಮ್ಮನ್ನು ಕ್ಷಮಿಸುತ್ತಾ ಇರುತ್ತಾನೆ ಎಂದು ಮತ್ತೆ ಮತ್ತೆ ನೋವು ಕೊಡ್ತಾ ಇರೋದು ಶತಮೂರ್ಖರ ಲಕ್ಷಣ. ಕ್ಷಮಿಸುವ ವ್ಯಕ್ತಿ ಶ್ರೇಷ್ಠನಾಗುತ್ತಾನೆ. ಹಿಂಸಿಸುವ ವ್ಯಕ್ತಿ ಕ್ಷಣ ಕ್ಷಣವೂ ಪಾಪದ ಕೊಡ ತುಂಬಿಸುತ್ತಾ ಸಾಗುತ್ತಾನೆ. ಯಾರೋ ನನ್ನನ್ನು ಕೇಳಿದರು, ನಿನ್ನವರು ಯಾರು ಎಂದು. ನಾನು ನಗುತ್ತಾ ಉತ್ತರಿಸಿದೆ, ಯಾರು ಬೇರೆಯವರಿಗಾಗಿ ನನ್ನನ್ನು ಕಡೆಗಣಿಸುವುದಿಲ್ಲವೋ ಅವರೇ ನನ್ನವರು. ಅತಿಯಾಗಿ ಚಿಂತಿಸದಿರು. ಇನ್ನೊಬ್ಬರ ಬಾಳ ಪುಸ್ತಕದಲ್ಲಿ ನೀನೊಂದು ಅಧ್ಯಾಯವಷ್ಟೇ. ಅರ್ಥವಾದರೂ ಆಗದೇ ಇದ್ದರೂ, ಇಷ್ಟವಾದರೂ ಆಗದೇ ಇದ್ದರೂ ಪುಟವನ್ನು ತಿರುಗಿಸಿಯೇ ತಿರುಗಿಸುತ್ತಾರೆ. ಆ್ಯಕ್ಚುಲಿ 90% ಜನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಹಾಗೆ ವಿಡಿಯೋಸ್ ನೋಡ್ತಿದ್ದಾರೆ. ಸೊ ಆ ಥರ ನೋಡೋರೆಲ್ಲರನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಾಗೇ ನಮಗೂ ಮೋಟಿವೇಶನ್ ಬಂದಂಗೆ ಆಗುತ್ತೆ ನೆಕ್ಸ್ಟ್ ವೀಡಿಯೋಸ್ನ ತುಂಬ ಮಾಡಬೇಕು ಅಂತ. ನೆಕ್ಸ್ಟಿಂದ 2 ಡೇಸ್ಗೆ ಒಂದು ವಿಡಿಯೋ ಹಾಕ್ತೀನಿ. ನಾನು ತುಂಬ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ನಾನು. ಹಾಗೆ ಈ ವಿಡಿಯೋಸ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತಿದ್ದೀನಿ. ಸೊ ಈ ವಿಡಿಯೋಗೆ ಅಟ್ಲೀಸ್ಟ್ ಒಂದು 10 ಲೈಕ್ಸ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೂ ಯಾವ್ಯಾವ ಥರ ಕಂಟೆಂಟ್ ಮಾಡ್ಬೋದು ಅಂತೆಲ್ಲನೂ ಐಡಿಯಾಸ್ ಕೊಡಿ. ನಾನು ಐಡಿಯಾಸ್ ತಕ್ಕಂಗೆ ವಿಡಿಯೋಸ್ ಮಾಡಿ ಇನ್ಮೇಲಿಂದ ತುಂಬ ವಿಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂತ ಇದ್ದೀನಿ. ಸೊ ನೀವು ನೋಡಿ ಲೈಕ್ ಮಾಡೋದ್ರಿಂದನೂ ನಮಗೂ ಒಂಥರ ಮೋಟಿವೇಶನ್ ಬಂದಂಗೆ ಆಗತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಯಾರ ಜೊತೆ ಮಾತಾಡ್ತಿದ್ರು ಸ್ವಲ್ಪ ಹೊತ್ತು ಮಾತಾಡಿ ಸುಮ್ಮನಾಗ್ಬಿಡ್ತೀವಿ. ಆದರೆ ನಮ್ಮ ಮನಸ್ಸಿಗೆ ಇಷ್ಟ ಆದವರ ಜೊತೆ ಮಾತಾಡೋದಕ್ಕೆ ಏನೂ ಇಲ್ಲದೇ ಇದ್ದರೂ ಹೇಳು, ಇನ್ನೂ ಹೇಳು, ಏನಾದರೂ ಹೇಳು ಅಂತಲೇ ಇರ್ತೀವಿ. ಅವರು ನಮ್ಮ ಜೊತೆ ಎಷ್ಟೊತ್ತು ಮಾತಾಡ್ತಿದ್ರು ಇನ್ನೂ ಏನೋ ಮಾತಾಡಬೇಕು ಅನಿಸುತ್ತೆ. ಈ ಥರ ನಿಮ್ಮ ಲೈಫಲ್ಲಿ ಯಾರಾದರೂ ಇದ್ದರೆ ಟ್ಯಾಗ್ ಮಾಡಿ. ಅದು ಬೆಸ್ಟ್ ಫ್ರೆಂಡ್ ಆದರೂ ಆಗಿರ್ಬೋದು, ಗರ್ಲ್ ಫ್ರೆಂಡ್ ಯಾರಾದರೂ ಆಗಿರ್ಬೋದು. ನಿಮ್ಮ ಫ್ರೆಂಡ್ಸ್ಗೂ ಟ್ಯಾಗ್ ಮಾಡಿ. ದೇವರು ಬೇಕಂತಲೇ ಕೆಲವು ಸಂಬಂಧಗಳನ್ನು ನಮ್ಮಿಂದ ದೂರ ಮಾಡಿಬಿಡುತ್ತಾನೆ. ಕಾರಣ ಇಷ್ಟೇ, ನಮಗೆ ತಿಳಿಯದ ಸತ್ಯ ದೇವರಿಗೆ ತಿಳಿದಿರುತ್ತದೆ. ನಮ್ಮವರೇ ನಮ್ಮನ್ನು ತಪ್ಪಾಗಿ ತಿಳಿದುಕೊಂಡಾಗ ಒಬ್ಬಂಟಿಯಾಗಿ ಇರುವುದೇ ಒಳ್ಳೆಯದು. ಏಕೆಂದರೆ ನಮ್ಮ ಮಾತು, ನಮ್ಮ ಕಾಳಜಿ ಕೊನೆಗೆ ಅವರಿಗೆ ನಾಟಕ ಎನಿಸಿಬಿಡುತ್ತದೆ. ಓದಿ ತಿಳಿದುಕೊಂಡ ಪಾಠಗಳಿಗಿಂತ ಗಾಯಗೊಂಡು ತಿಳಿದುಕೊಂಡ ಅನುಭವದ ಪಾಠಗಳನ್ನು ಎಂದಿಗೂ ಮರೆಯೋಕೆ ಆಗಲ್ಲ. ಬದುಕು ನಿಧಾನವಾಗಿ ಪಾಠ ಕಲಿಸುತ್ತೆ. ನಿನ್ನತನವನ್ನು ಅಡವಿಟ್ಟು ಯಾರನ್ನೂ ನೀನು ಪ್ರೀತಿಸುವ ಅಗತ್ಯವಿಲ್ಲ. ಏಕೆಂದರೆ ಇಲ್ಲಿ ಯಾರೂ ಯಾರಿಗೂ ಅನಿವಾರ್ಯರಲ್ಲ. ಸ್ವಲ್ಪ ಜನ ನಿಮ್ಮನ್ನು ಇಷ್ಟಪಡುತ್ತಾರೆ, ಸ್ವಲ್ಪ ಜನ ಇಷ್ಟಪಟ್ಟಂತೆ ನಟಿಸುತ್ತಾರೆ, ಇನ್ನು ಸ್ವಲ್ಪ ಜನ ತಮ್ಮ ಅವಶ್ಯಕತೆಗಳಿಗಾಗಿ ಬಳಸಿಕೊಳ್ಳುತ್ತಾರೆ. ಯಾವತ್ತೂ ಕಲಿಯುವುದನ್ನು ನಿಲ್ಲಿಸಬೇಡಿ. ಏಕೆಂದರೆ ಜೀವನ ಎಂದಿಗೂ ಕಲಿಸುವುದನ್ನು ನಿಲ್ಲಿಸುವುದಿಲ್ಲ. ಜೀವನ
ಗೋಣಿ ಚೀಲದಂತೆ. ಚಂದವಿದ್ದಾಗ ಎಲ್ಲರೂ ತುಂಬುವರು, ಕಟ್ಟಿಟ್ಟು ಅಟ್ಟಕ್ಕೂ ಏರಿಸುವರು, ಅಲ್ಲಲ್ಲಿ ಹರಿದಾಗ ಕಾಲಡಿಗೆ ಹಾಕುವರು. ನನ್ನ ವಿಡಿಯೋಗಳನ್ನು ಕೊನೆಯವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಚಾನಲ್ನ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ನಮ್ಮ ವೀಡಿಯೋಸ್ ಇಷ್ಟ ಆದರೆ ಅಟ್ಲೀಸ್ಟ್ 10 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಈ ವಿಡಿಯೋಸಿಗೆ. ನೋಡಿದವ್ರು ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಆದಷ್ಟು ಬೇಗ 700 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಬೇಕು ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ. ಸೊ ನೀವೂ ವೀಡಿಯೋಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ ತಪ್ಪದೆ.